ಯಾಕೆ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದ್ರಿ ಅಂತ? ನಾನಲ್ಲ. ಸೊ ಚಾನೆಲ್ ಅವರು ಮತ್ತು ನಮ್ಮ ಪ್ರೊಡಕ್ಷನ್ ಅವರು ಅವ್ರ ಡಿಸಿಷನ್ನೇ ಫೈನಲ್ ಡಿಸಿಷನ್. ಸೊ ನಮ್ದೇನಿರಲ್ಲ ಅಲ್ಲಿ. ಎಲ್ಲ ಚೆನ್ನಾಗಿ ಬರ್ತಾ ಇತ್ತು, ಕಾಂಬಿನೇಷನ್ ಸೀನ್ಸ್ ಎಲ್ಲನೂ ಕೂಡ ಝಾನ್ಸಿಯಾಗಿ ಎಲ್ಲ ಚೇಂಜಸ್ ಅನ್ನ ಕಂಡುಕೊಂಡಿದ್ರಿ, ಗೃಹಿಣಿಯಾಗಿ ಕಾಣಿಸ್ಕೊಂಡಿದ್ರಿ, ಕಲರ್ಸ್ ಕನ್ನಡದ ವಾಹಿನಿಯ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ಇದ್ರಿ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಎಂಟರ್ಟೈನ್ ಮಾಡ್ತಾ ಇದ್ರಿ. ಸೊ ಆ ಒಂದು ಪಾತ್ರಕ್ಕೆ, ಝಾನ್ಸಿ ಪಾತ್ರಕ್ಕೆ ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ರು. ಸಡನ್ ಆಗಿ ಈ ಥರ ಕಂಪ್ಲೀಟ್ ಆಗ್ತಿದೆ ಅಂದಾಗ ಶೂಟಿಂಗ್ ಸೆಟ್ಟಲ್ಲಿ ಕೂಡ ನೀವು ಕಣ್ಣೀರು ಹಾಕಿದ್ರಿ ಲಾಸ್ಟ್ ದಿನ. ಹೆಂಗಿತ್ತು ಓವರಾಲ್ ಯಜಮಾನ ಸೀರಿಯಲ್ ಒಂದು ಸೀರಿಯಲ್ನ ಎಕ್ಸ್ಪೀರಿಯನ್ಸ್? ಸೊ ತುಂಬ ಚೆನ್ನಾಗಿತ್ತು. ಒಂದು ಬ್ಯೂಟಿಫುಲ್ ಜರ್ನಿ. ನನ್ನ ಲೈಫಲ್ಲಿ ಒಂದು ಟ್ರೆಷರೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು ಇದನ್ನು. ಸೊ ಅದೇ ನೀವು ಹೇಳ್ದಾಗೆ ಸೀರಿಯಲ್ ಮುಗೀತು ಅಂದ ತಕ್ಷಣ ನಮಗೂ ಇಟ್ ವಾಸ್ ಸಡನ್ ಡಿಸಿಷನ್ ತೊಗೊಂಡಿದ್ದು. ಸೊ ನಮಗೂ ಸಿಕ್ಕಾಬಡೆ ಬೇಜಾರಾಗಿತ್ತು. ನನಗೂ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಅವತ್ತಿನ ದಿನ ಫುಲ್ಲು ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗ, ಯಾಕಂದ್ರೆ ಆ್ಯಕ್ಟಿಂಗ್ ಮಾಡಬೇಕು, ಮುಗಿಸ್ಬೇಕು. ಸೊ ಹತ್ಕೊಂಡಿರೋದಕ್ಕಾಗಲ್ಲ. ಸೊ ಲಾಸ್ಟ್ ಮೂಮೆಂಟಲ್ಲಿ ಕಂಟ್ರೋಲ್ ಮಾಡೋದಕ್ಕಾಗಲಿಲ್ಲ. ಸೊ ಬರ್ಸ್ಟ್ ಔಟ್ ಆದೆ. ಸೊ ಅದೊಂದು ಎಮೋಷನ್ಸ್ ಇದ್ದೇ ಇರುತ್ತೆ. ಒಂದು ಫ್ಯಾಮಿಲಿ ಥರ ಇದ್ವಿ 1.5 ವರ್ಷದಿಂದ. ಸೊ ಸಡನ್ನಾಗೇ ಎಲ್ಲ ನಾಳೆಯಿಂದ ಸಿಗಲ್ಲ, ಸೀರಿಯಲ್ ಮುಗೀತು ಅಂದಾಗ ಸಖತ್ ಬೇಜಾರಾಗೇ ಆಗುತ್ತೆ. ಈಗ ಸೀರಿಯಲ್ ಎಲ್ಲ ಮುಗಿದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ನಿಮ್ಮ ಪ್ಲಾನ್ ಏನಿದೆ ನೆಕ್ಸ್ಟ್? ಸೊ ಜಸ್ಟ್ ಗೋ ವಿತ್ ದ ಫ್ಲೋ. ನಾನು ಯಾವಾಗಲೂ ಐ ಡೋಂಟ್ ಪ್ಲ್ಯಾನ್ ಥಿಂಗ್ಸ್. ಏನು ಬರುತ್ತೋ ಐ ಜಸ್ಟ್ ಗೋ ವಿತ್ ದ ಫ್ಲೋ. ಸೊ ಹಾಗಾಗಿ ಏನು ಬರುತ್ತೋ ನಾನು ಅದನ್ನು ಡೆಫಿನೆಟ್ಲಿ ಅನೌನ್ಸ್ ಮಾಡ್ತೀನಿ. ಎಸ್, ಸಾಕಷ್ಟು ಸುದ್ದಿ ಆಗ್ತಾನೆ ಇರ್ತೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಸೀರಿಯಲ್ಸ್ಗಳು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿ ಆಗ್ತಿದ್ದೀರಾ. ಸೊ ಏನು ಹೇಳ್ತೀರಾ ಅಂತ? ಹೊಸ ಪ್ರಾಜೆಕ್ಟ್ ಮೂಲಕ ಬರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಸುದ್ದಿ ವೈರಲ್ ಆಗ್ತಾ ಇದೆ. ಸೊ ಅದೇ ಎಲ್ಲ ಹೇಳ್ತಿದ್ದಾರೆ. ಅಫ್ಕೋರ್ಸ್ ಈ ರೀಲ್ಸ್ ಇಂದ ಬಂದಿದ್ದೀವಿ ಅಂದಿದ ತಕ್ಷಣ ತುಂಬ ನೆಗೆಟಿವ್ ಮಾಡ್ತಾರೆ. ಮುಗೀತು ಅಂದರೂ ನೆಗೆಟಿವ್ ಮಾಡ್ತಾರೆ. ಸೊ ನಡೀತಿದ್ರು ನೆಗೆಟಿವ್ ಮಾಡ್ತಾರೆ. ಅದೇನೂ ಮಾಡೋದಕ್ಕಾಗಲ್ಲ. ಬಟ್ ಅದೇ ನಾವೇನು ಮಾಡಬೇಕು, ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ.